ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡಿ. ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರವಾಗುವುದು ನಿಶ್ಚಿತ. ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕತೆ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೆ ಈ ಒಂದು ಕೆಲಸಗಳನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನಾನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಡೀಟೇಲ್ ಆಗಿ ಬರೆದು ಹಾಕಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಅರ್ಥಂಬರ್ಧ ಸಮಸ್ಯೆ ಹಾಕಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕೆ ಆಗಲ್ಲ. ಕರೆಕ್ಟಾಗಿ ಬರೆದು ಕಳುಹಿಸಿ. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೇನೆ. ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು. ಹಾಗೆಯೇ ಸಮಸ್ಯೆನ ಬರೆದು ಕಳಿಸುವಾಗ ರಾಶಿ ನಕ್ಷತ್ರ ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆ ನಾನು ನಂಬಿರುವ ಶಿವದೇವರ ಗುರುಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಿದ್ದರೆ ಮನೆಯಲ್ಲಿ ಸುಖ ಸಮೃದ್ಧಿ ಜೊತೆಗೆ ಮನೆಯ ಸದಸ್ಯರ ಆರೋಗ್ಯ ಕೂಡ ಒಳ್ಳೆಯದಿರುತ್ತೆ. ಮನೆಯಲ್ಲಿ ಧನಾತ್ಮಕ ಕಂಪನಿಗಳು ಪ್ರವಹಿಸಬೇಕಂದರೆ ವಾಸ್ತು ಪ್ರಕಾರ ಯಾವೆಲ್ಲ ಇದು ಕೆಲಸವನ್ನು ಮಾಡಬೇಕು, ಈ ಕೆಲಸವನ್ನು ಪ್ರತಿದಿನ ಮಾಡಿ. ವಾಸ್ತುವಿನ ಪ್ರಕಾರ ಧನಾತ್ಮಕ ಶಕ್ತಿ ಮನೆಯ ಮುಖ್ಯ ಬಾಗಿಲಿಂದಲೇ ಮನೆಯೊಳಗೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಸ್ಥಳ ಸ್ವಚ್ಛವಾಗಿರೋದು ಮುಖ್ಯ. ಮನೆಯಲ್ಲಿರುವ ಮಹಿಳೆ ಬೆಳಗ್ಗೆ ಎದ್ದ ನಂತರ ಮನೆಯ ಮುಖ್ಯ ದ್ವಾರದ ಮುಂಭಾಗ ಗುಡಿಸಬೇಕು. ಇದರಿಂದ ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶವಾಗುವುದು, ಎಲ್ಲ ರೀತಿಯ ನಕಾರಾತ್ಮಕತೆಯು ನಿವಾರಣೆಯಾಗುವುದು. ಹಾಗೆಯೇ ಸ್ನಾನ ಆದ ನಂತರ ಇದನ್ನು ಮಾಡಿ. ಬೆಳಗ್ಗೆ ಸ್ನಾನದ ನಂತರ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿದ ನಂತರ ಮನೆಯ ಮುಖ್ಯ ಬಾಗಿಲಿಗೆ ಅರಿಶಿಣವನ್ನು ಹಚ್ಚಿ ಬಾಗಿಲಿನ ಎರಡೂ ಬದಿಗೆ ಶುದ್ಧ ನೀರನ್ನು ಹಾಕಿ. ಇದನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತೆ, ಧನಾತ್ಮಕ ಕಂಪನಗಳು ಮನೆಯತ್ತ ಆಕರ್ಷಿತವಾಗುತ್ತೆ. ಹಾಗೆಯೇ ನೀವು ಮನೆಯನ್ನು ಒರೆಸುವಾಗ ಕೂಡ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸಿದ್ರೂ ಕೂಡ ಅಲ್ಲಿ ಧನಾತ್ಮಕತೆ, ಸಕಾರಾತ್ಮಕತೆ ನೆಲೆಸುತ್ತೆ. ಹಾಗೆ ಸ್ವಸ್ತಿಕವನ್ನು ಪೂಜಿಸಿ. ಸ್ವಸ್ತಿಕ ಚಿಹ್ನೆ ಇರುತ್ತಲ್ವ, ಅದನ್ನು ಪೂಜಿಸಬೇಕು. ಯಾವ ಥರ ಪೂಜಿಸಬೇಕು ಅನ್ನೋದನ್ನು ಹೇಳ್ತೇನೆ. ಅಂದರೆ ಸ್ವಸ್ತಿಕ ಚಿಹ್ನೆಯನ್ನು ಈ ಥರ ಪೂಜಿಸಿದರೆ ಕೂಡ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಅಂತಲೇ ಹೇಳಬಹುದು. ಏನು ಅಂದರೆ ಪೂಜೆ ನಂತರ ಹೊರಗೆ ಅಂದರೆ ಕಚೇರಿ ಕೆಲಸಗಳಿಗೆ ಹೋಗುವ ಮುನ್ನ ಮನೆಯ ಯಜಮಾನ ಅಥವಾ ಹಿರಿಯ ಮಗ ಮನೆಯ ಬಾಗಿಲಿನ ಎರಡೂ ಬದಿ ಸ್ವಸ್ತಿಕವನ್ನು ಬಿಡಿಸಿ ಇದಕ್ಕೂ ಆರತಿ ಧೂಪ ಬೆಳಗಬೇಕು. ಇದು ಮಾಡುವುದರಿಂದ ಎಲ್ಲ ಕೆಟ್ಟ ದೃಷ್ಟಿಗಳಿಂದ ಕೂಡ ರಕ್ಷಿಸಬಹುದು. ನಕಾರಾತ್ಮಕತೆ ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ. ಸಂಜೆ ಹೀಗೆ ಮಾಡಿ. ಸಂಜೆ ದೇವರ ಮನೆಯಲ್ಲಿ ದೀಪ ಬೆಳಗಿದ ನಂತರ ಮುಖ್ಯ ದ್ವಾರದ ಬಳಿ ದೀಪವನ್ನು ಬೆಳಗಬೇಕು. ಇದರಿಂದ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುವಂಥದ್ದು ಮತ್ತು ಲಕ್ಷ್ಮೀದೇವಿ ಆಶೀರ್ವಾದದೊಂದಿಗೆ ಸಕಾರಾತ್ಮಕ ಶಕ್ತಿ ಸಮೃದ್ಧಿ ಮನೆಯಲ್ಲಿ ನೆಲೆಸುವಂಥದ್ದು. ದೀಪವನ್ನು ಬೆಳಗಿಸಿ ಈ ಮಂತ್ರವನ್ನು ಪಠಿಸಲು ಮರೆಯಬೇಡಿ. 9 ಸಲ ಈ ಮಂತ್ರವನ್ನು ಪಠಿಸಿ ದಿನಾಲು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅನ್ನೋ ಮಂತ್ರವನ್ನು 9 ಸಾರಿ ಪಠಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಹಾಗೆಯೇ ನಿಮ್ಮ ಮನೆಯ ಮುಖ್ಯ ಬಾಗಿಲು ತೆರೆಯುವಾಗ ಹಾಗೂ ಹಾಕ್ತಿರಲ್ವ, ಆಗ ಶಬ್ದ ಬಂದರೆ ಅದನ್ನು ಬಹಳ ಅಶುಭ ಅಂತ ಕರೆಯಲಾಗುತ್ತೆ. ಅಂದರೆ ಮುಖ್ಯ ದ್ವಾರವನ್ನು ತೆರೆಯುವಾಗ ಮತ್ತು ಹಾಕುವಾಗ ಏನಾದರೂ ಕೇರಂಥ ಶಬ್ದ ಬಂದರೆ ಅದು ಅಷ್ಟು ಒಳ್ಳೆಯದಲ್ಲ. ಈ ರೀತಿಯಲ್ಲಿ ಬಾಗಿಲನ್ನು ತಕ್ಷಣ ಸರಿಪಡಿಸಿ. ಏನಾದರೂ ಈ ಥರ ಪ್ರಾಬ್ಲಮ್ಸ್ ಆದರೆ ಮನೆಯ ಬಾಗಿಲನ್ನು ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಳಿ. ಬಾಗಿಲನ್ನು ಎಂದಿಗೂ ಮುರಿದ ಬಾಗಿಲನ್ನು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಮುರಿಯಬಾರ್ದು. ಎಂಟ್ರೆನ್ಸ್ ಬಾಗಿಲು ಏನಿರುತ್ತೆ ಅದು. ಹಾಗೆಯೇ ಬಾಗಿಲು ಏನಾದರೂ ಮುರಿದಿದ್ದರೆ ಲಕ್ಷ್ಮೀ ದೇವಿ ಕೋಪಗೊಳ್ಳುವಂಥದ್ದು. ಆದಷ್ಟು ಬಾಗಿಲನ್ನು ಸ್ವಚ್ಛವಾಗಿ, ಎಂಟ್ರೆನ್ಸ್ ಬಾಗಿಲನ್ನು ಸ್ವಚ್ಛವಾಗಿ ಧೂಳು ಹಿಡಿಯೋದಾಗಿ ನೋಡ್ಕೊಳ್ಳಿ. ಆದಷ್ಟು ಇದರ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗುತ್ತೆ.